ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಾ ಇದೆ? ನೀವು ತೋಟಕ್ಕೆ ಯಾಕೆ ಹೋದ್ರಿ? ಏನ್ ಮಾತಾಡ್ತಿದ್ಯಾ ಪಾರ್ವತಿ? ಸೀನು ಜೊತೆ ತೋಟಕ್ಕೆ ಹೋಗೋದು ಅಂದ್ರೇನು? ಯಾಕಪ್ಪ ಅಷ್ಟು ಆಶ್ಚರ್ಯ ಪಡ್ತಿದ್ದೀರಾ? ಮದ್ವೆ ಆಗೋನ್ ಜೊತೆ ಹೊಲಕ್ಕೆ ಹೋದ್ರೆ ಅದ್ರಲ್ಲಿ ಏನ್ ತಪ್ಪಿದೆ? ಇದಕ್ಕಿಂತ ಮುಂಚೆ ಸಿನಿಮಾಗೂ ಹೋಗಿದ್ದೀವಿ ತಾನೆ, ಯಾಕೆ ನಿಮ್ಗೆ ಯಾರಿಗೂ ನೆನ್ಪಿಲ್ವಾ? ಚಾರು, ಆವಾಗಂದ್ರೆ ನಿಮ್ಮಿಬ್ರಿಗೂ ಮದ್ವೆ ನಿಶ್ಚಯ ಆಗಿತ್ತು. ನೀವ್ ಎಲ್ಲಿಗೆ ಹೋದ್ರು ಮದ್ವೆ ನಡೆಯುತ್ತೆ ಅನ್ನೋ ನಂಬಿಕೆ ಇತ್ತು. ಇವಾಗ ಸೀನು ಜೊತೆ ನಿನ್ ಮದ್ವೆ ಕ್ಯಾನ್ಸಲ್ ಆಗಿದೆ ಅಲ್ವಾ? ನೀವಿಬ್ರು ಹೀಗೆ ಒಟ್ಟಿಗೆ ಓಡಾಡೋದು ತಪ್ಪು ಚಾರು. ಅಮ್ಮ, ಸಂಬಂಧ ಕ್ಯಾನ್ಸಲ್ ಆದ್ರೂ ನಾನು ಸಿನಿಮಾವನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿಲ್ವಾ? ಆ ವಿಷಯ ನಿಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನನ್ನನ್ನು ಯಾಕೆ ಬೈತಾ ಇದ್ದೀರಾ? ನಿನಗೂ ಸೀನುಗೂ ಮದ್ವೆ ಆಗ್ಬೇಕು ಅಂತ ನಾವೆಲ್ಲರೂ ಕೇಳ್ಕೊಂಡಿದ್ವಿ, ಅದಕ್ಕೆ ತಕ್ಕ ಪ್ರಯತ್ನನೂ ಪಡ್ತಿದೀವಿ. ಆದ್ರೆ ಹೀಗೆ ತೋಟದಲ್ಲಿ ಹೊಲದಲ್ಲಿ ಸೀನು ಜೊತೆ ಓಡಾಡ್ತಿದ್ಯಾ ಅಂದ್ರೆ ನಿನ್ಮೇಲೆ ಆರೋಪ ಬರುತ್ತೆ ಚಾರು. ನಿಮ್ ಮಧ್ಯೆ ಏನೂ ಇಲ್ದೇ ಇದ್ರು ಜನರು ಏನನ್ನೋ ಊಹಿಸ್ಕೋತಾರೆ. ಒಂದ್ ವೇಳೆ ಸೀನು ಜೊತೆ ನಿನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ ಮದ್ವೆ ಆಗೋಕ್ ಯಾರ್ ಮುಂದೆ ಬರ್ತಾರೆ? ಯಾಕಮ್ಮ ಬರ್ಬೇಕು? ಎಷ್ಟೇ ಆದ್ರೂ ನನ್ ಮಾಮೂಲೆ ತಾನೇ ಮದ್ವೆ ಆಗ್ಬೇಕಾಗಿರೋದು. ಅಮ್ಮ ತಾಯಿ, ಆ ಮದ್ವೆ ಮಾಡ್ಬೇಕು ಅಂತಾನೆ ನಮಗೂ ಇದೆ. ಆದ್ರೆ ಆ ಸೀನು ಜೊತೆ ನಿನ್ ಮದ್ವೆ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ನೀನ್ ಹೀಗ್ ತಿರ್ಗಿ ಕೆಟ್ಟಿದ್ಯಾ ಅಂತ ಗೊತ್ತಾದ್ರೆ ಆಮೇಲೆ ನಿನ್ ಯಾರ್ ಮದ್ವೆ ಆಗ್ತಾರೆ? ಯಾರ್ದು ಯಾಕೆ ಮದ್ವೆ ಆಗ್ಲಿ ಚಿಕ್ಕಮ್ಮ? ನನ್ ಮದ್ವೆ ಈಗಾಗ್ಲೇ ಸಿನಿಮಾವನ್ ಜೊತೆ ಆಗೋಗಿದೆ. ಏನ್ ಹೇಳ್ತಿದೀಯ ನೀನು? ಯಾವತ್ತು ನನಗೂ ಸೀನುಮಾವನ್ಗೂ ನಿಶ್ಚಿತಾರ್ಥ ಆಗೋಯ್ತೋ ಅವತ್ತೇ ನಾನು ಸೀನುಮಾವನ್ಗೆ ಹೆಂಡತಿನೂ ಆಗೋದೆ. ನನಗ್ ಬೇರೆ ಯಾವ ಸಂಬಂಧನೂ ಬೇಕಾಗಿಲ್ಲ. ಹಾಗಲ್ಲಮ್ಮ, ಆ ಸೀನು ನಿನ್ನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಪ್ಪ, ನಾನ್ ಸೀನುಮಾವನ ಪ್ರೀತಿಸ್ತಾ ಇದ್ದೀನಿ. ಏನಾದ್ರೂ ಸರಿ, ನನಗ್ ಸೀನುಮಾವನೇ ಬೇಕು. ನನಗ್ ನಿಮ್ ಯಾರ ಮೇಲೂ ನಂಬಿಕೆ ಏನೂ ದುಳ್ದೇ ಇಲ್ಲ. ಅದಕ್ಕೆ ನನ್ನ ಕೈಲಾಗೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ನಮ್ಮಿಬ್ಬರ ಮಧ್ಯೆ ಸಂಬಂಧ ಇದೆ ಅಂತ ಇಡೀ ಊರೇ ಅನ್ಕೋಬೇಕು. ಆಗ್ಲಾದ್ರೂ ಆದ್ಯ ಸೀನುಮಾವ ದೂರ ಆಗಿ ನನ್ನನ್ನೇ ಮದ್ವೆ ಮಾಡ್ಕೋತಾನೆ. ಅದಕ್ಕೋಸ್ಕರ ನಾನು ಏನ್ ಮಾಡಕ್ ಬೇಕಾದ್ರೂ ತಯಾರಾಗಿದ್ದೀನಿ. ಅಮ್ಮ ಚಾರು, ನೀನ್ ಸೀನು ಮಾಯೆಯಲ್ಲಿ ಬಿದ್ದು ನಿನ್ ಜೀವನ ನಾಶ ಮಾಡ್ಕೋತಿದ್ಯೇನೋ ಅಂತ ಭಯ ಆಗ್ತಿದ್ಯಮ್ಮ. ನನ್ನ ಜೀವನ ಈಗೇನಮ್ಮ ನಾಶ ಆಗೋದು? ಅದ್ ನಾಶ ಆಗಿ ಯಾವುದೋ ಕಾಲ ಆಗಿದೆ. ನೀವು ನಿಶ್ಚಿತಾರ್ಥ ಮಾಡ್ಸಿದ್ದೀರಾ? ನಾನು ಸೀನುಮಾವನ್ನ ಪ್ರೀತಿಸಿದ್ದೀನಿ. ನಮ್ಮ ಮದ್ವೆ ಆಗುತ್ತೆ ಅಂತ ಏನೆಲ್ಲ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ನಿಮ್ಗಳ ದೊಡ್ಡತನದಿಂದ ಆ ಸಂಬಂಧ ಕ್ಯಾನ್ಸಲ್ ಆಯ್ತು. ಸೀನು ಆದ್ಯನ್ ಪ್ರೀತಿಸ್ತಾ ಇದ್ದೀನಿ ಅಂತ ಬಿಟ್ಟು ಹೋಗ್ಬಿಟ್ಟ. ನಮಗ್ ಮದ್ವೆ ಮಾಡಿಸ್ತೀನಿ ಅನ್ನೋ ಮಾತನ್ನ ಉಳಿಸ್ಕೊಂಡಿದ್ದಿದ್ರೆ ಸೀನುಮಾವನ್ ಜೊತೆ ನನ್ ಮದ್ವೆ ಆಗ ಹೋಗ್ತಿತ್ತು. ಆದ್ಯನ ದೂರ ಮಾಡಿ ರಾಜಾರಾಮ್ ದೊಡ್ಡಪ್ಪ ಮುಂದಿಂತು ನಮ್ಮ ಮದ್ವೆನ ಮಾಡಿಸ್ಬಿಡ್ತಿದ್ರು. ಆದ್ರೆ ನೀವೇ ಆ ಸಂಬಂಧ ಬೇಡ ಅಂತ ಕ್ಯಾನ್ಸಲ್ ಮಾಡಿಸಿದ್ದು. ನನಗೆ ಹೇಳ್ದೆ ಕೇಳ್ದೆ ಮದ್ವೆನ ಕ್ಯಾನ್ಸಲ್ ಮಾಡಿಸಿದ್ದು ತಪ್ಪೆಲ್ಲ ನೀವ್ ಮಾಡಿ ಈಗ ನನಗೆ ಹೇಳ್ತಾ ಇದ್ದೀರಾ? ಅದಾಗಲ್ಲ ಚಾರು. ಸಾಕು, ಸುಮ್ನಿರಮ್ಮ. ಇವತ್ ನಾನು ಈ ಪರಿಸ್ಥಿತಿಲಿ ಇದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ಸೀನು ಜೊತೆ ಮದ್ವೆ ಬೇಡ ಅಂತ ನಿಲ್ಸಿದ್ದು ನೀವು. ನನ್ ಜೀವನ ನಾಶ ಮಾಡಿದ್ದು ನೀವು. ನೋಡು ಚಾರು, ಸೀನುಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಕೋಪದಲ್ಲಿ ಹಾಗೆ ಹೇಳ್ತಾ ಇದ್ದಾರೆ. ನೀನ್ ಸಂತೋಷವಾಗಿರೋದಿಲ್ವೇನೋ ಅಂತ ಭಯ ಪಟ್ಟು. ಇವಾಗ ನನಗೂ ಅವನಿಗೂ ಮದ್ವೆ ಆಗಿಲ್ಲ ಅಂದ್ರೆ ನಾನ್ ಸಂತೋಷವಾಗಿರಕ್ಕಾಗಲ್ಲ ಚಿಕ್ಕಮ್ಮ. ನೀವೀಗ ಬೇರೆ ಸಂಬಂಧ ತಗೊಂಡ್ ಬಂದ್ರು ಮದ್ವೆ ಆದ್ಮೇಲೆ ಈ ಸಂಬಂಧದ ಬಗ್ಗೆ ಕೇಳ್ತಾರೆ. ಮುಂಚೆಯಿಂದ ನೀನು ಅವನು ತಿರುಗಾಡ್ತಿದ್ರಿ ಅಲ್ವಾ? ನಿಮ್ಮಿಬ್ರು ಮಧ್ಯೆ ಏನು ಇರ್ಲಿಲ್ವಾ ಅಂತ ಹಂಗಸ್ತಾರೆ. ಆಗ ನಾನು ಸಂತೋಷವಾಗಿರಕ್ಕಾಗತ್ತಾ ಚಿಕ್ಕಮ್ಮ? ಆಗ್ಲೂ ಕೂಡ ನನ್ನ ಜೀವನ ನಾಶ ಆದ ಹಾಗೆ ತಾನೆ. ಅವಾಗ ನಾನು ಏನ್ ಮಾಡ್ಲಿ? ನನ್ನ ಭವಿಷ್ಯ ಏನಾಗುತ್ತೆ? ಅದಕ್ಕೆ
ಕಷ್ಟ ಆಗ್ಲಿ ನಷ್ಟ ಆಗ್ಲಿ ನನಗ್ ಸೀನು ಮಾವನೇ ಬೇಕು. ಅದು ಚಾರು, ನನಗ್ ಮದ್ವೆ ಅನ್ನೋದಾಗುತ್ತೆ ಅಂದ್ರೆ ಅದು ಸೀನು ಮಾವನ್ ಜೊತೆನೆ ಆಗ್ಬೇಕು. ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು. ಏನೇ ಆದ್ರೂ ಸರಿ, ನನಗೂ ಸೀನು ಮಾವನ್ಗೂ ಮದ್ವೆ ಮಾಡಿಸ್ತೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಇಷ್ಟಕ್ಕೆ ಬಿಡೋದಿಲ್ಲ ಚಿಕ್ಕಮ್ಮ. ಅಗತ್ಯ ಬಿದ್ರೆ ನನ್ನ ನಾನೇ ಅರ್ಪಿಸ್ಕೊಳ್ತೀನಿ. ಚಾರು, ಎಲ್ಲ ನಿಂದೆ ತಪ್ಪ ಆದ್ಯಾ. ನಿನ್ನಿಂದಾನೆ ನಮ್ಗಿಷ್ಟೆಲ್ಲ ಟೆನ್ಷನ್. ನಾನೇನ್ ಮಾಡ್ದೆ? ನೀನೇ ತಾನೇ ಅವಳಿಗೆ ಸುಳ್ಳು ಹೇಳಿದ್ದು. ಸುಮ್ನೆ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಇವಾಗ ನೋಡು, ರಾಜಲಕ್ಷ್ಮಿ ಅಲ್ಲಿಗೆ ಹೋಗಿದ್ದಾಳೆ. ಅಲ್ಲೇನ್ ಗಲಾಟೆ ನಡೀತಿದ್ಯೋ ಏನೋ. ಗಲಾಟೆ ಆಗುತ್ತೆ ಅಂತ್ಯಾ? ಮತ್ತಿನ್ನೇನೇ ಆಗತ್ತೆ. ಶೌರ್ಯ ಸರ್ ಏನ್ ಹೇಳಿದ್ರೋ ಏನೋ, ಅವಳು ಕೋಪ ಮಾಡ್ಕೊಂಡು ಅಲ್ಲಿಂದ ಎಲ್ಲಾದ್ರೂ ಹೋಗ್ಬಿಡ್ತಾಳೆ ಅಂತ ಭಯ ಆಗ್ತಿದೆ. ಅಂತ ಮಾತ್ ಹೇಳ್ಬೇಡ ಛಾಯಾ, ಮೊದ್ಲೇ ನನ್ಗೆ ತುಂಬಾ ಭಯ ಆಗ್ತಿದೆ. ಇವಾಗಿರೋ ಟೆನ್ಷನ್ ಇಂದ ನನ್ ತಲೆ ಸಿಡ್ದು ಹೋಗ್ತಾ ಇದೆ. ರಾಜಲಕ್ಷ್ಮಿ ಹೋಗಿ 10 ನಿಮಿಷ ಆಯ್ತು, ಅವಳು ಇನ್ನೂ ಬಂದಿಲ್ಲ ನೋಡು. ಕೋಚ್ ಸರ್ಗೆ ಮೂಗಿನ ಮೇಲೆ ಕೋಪ ಜಾಸ್ತಿ. ಅವ್ರಿಗೆ ಗೊತ್ತಾಗ್ದೆ ಇಷ್ಟು ದೊಡ್ಡ ಡ್ರಾಮಾ ಪ್ಲೇ ಮಾಡಿದ್ಯಾ. ತೊಂದ್ರೆ ಆದ್ರೆ ರಾಜಲಕ್ಷ್ಮಿನೇನು ಅನ್ನಲ್ಲ, ಸುಳ್ಳು ಹೇಳಿದಕ್ಕೆ ಎಲ್ರು ನಿನ್ನೆ ಬೈಯೋದು. ಆಗ ಕೋಚ್ ಸರ್ ಕೂಡ ನಿನ್ನ ಸುಮ್ನೆ ಬಿಡಲ್ಲ ಕಣೆ. ನಿಮ್ ದೊಡ್ಡಪ್ಪಂಗೇನಾದ್ರೂ ಗೊತ್ತಾದ್ರೆ ನಮ್ 3 ಜನನು ಕಾಲೇಜಿಂದ ಬಿಡಿಸ್ಬಿಡ್ತಾರೆ. ಛಾಯಾ, ನೀನ್ ಹಾಗೆ ಹೆದರಿಸ್ಬೇಡ. ಮೊದ್ಲು ಏನಾಗುತ್ತೋ ನೋಡೋಣ ಇರು. ಏನೋ ಕಣೆ, ನನ್ಗೆ ಕೈ ಕಾಲ ಆಡ್ತಿಲ್ಲ ಕಣೆ ಆದ್ಯಾ. ಅಷ್ಟಕ್ಕೂ ಈ ರಾಜಲಕ್ಷ್ಮಿ ಎಲ್ಲಿದ್ದಾಳೋ ಏನೋ. ಆದ್ಯಾ, ಅಲ್ಲಿ ನೋಡೆ, ಅವಳೆಷ್ಟು ಖುಷಿಯಿಂದ ನುಲಿತಾ ಬರ್ತಿದ್ದಾಳೆ. ಅಲ್ಲೇನ್ ನಡೀತೋ ಏನೋ. ಏನು ನೀವಿಬ್ರು ಹಾಗೆ ನೋಡ್ತಿದ್ದೀರಾ? ನಮ್ ಬಗ್ಗೆ ಬಿಟ್ಟಾಕು. ನೀನೇನು ಇಷ್ಟೊಂದು ಆನಂದವಾಗಿದ್ಯಾ? ಆನಂದವಾಗಿಲ್ದೆ ಲವ್ ಫೇಲ್ಯೂರ್ ಆದ ಹಾಗೆ ಸ್ಯಾಡ್ ಆಗಿ ಬರ್ಬೇಕು ಅಂತ್ಯಾ? ನಿಜ ಹೇಳ್ಬೇಕಂದ್ರೆ ಅದೇ ತಾನೇ ಆಗ್ಬೇಕಾಗಿರೋದು. ಏನು? ಅದೇ ಅಲ್ಲೇನ್ ನಡೀತೋ ಅದನ್ ಕೇಳ್ತಿದ್ದಾಳೆ. ಹೋಗಿ ಕೋಚ್ ಸರ್ನ ಮೀಟ್ ಮಾಡಿದೆ. ಸರ್, ನೀವ್ ಹೇಳ್ದ ಹಾಗೆ ನಾನು ಪಾಸ್ ಆಗಿದ್ದೀನಲ್ವಾ ಅಂತ ಕೇಳ್ದೆ. ಮತ್ತೆ ಅವ್ರೇನಂದ್ರು? ಹೆಣ್ಮಕ್ಳಿಗೆ ನಾಚಿಕೆ ಜಾಸ್ತಿ ಅಂತಾರ ಅಲ್ವಾ ಆದ್ಯಾ? ಇಲ್ಲ ಆದ್ಯಾ, ಗಂಡ್ ಮಕ್ಳಿಗೆ ನಾಚಿಕೆ ಜಾಸ್ತಿ. ಕೋಚ್ ಸರ್ ಏನಂದ್ರು ಅಂದ್ರೆ ಏನಂದ್ರು ಅಂದ್ರೆ ಅಮ್ಮ ತಾಯಿ, ಭಯದಿಂದ ಪ್ರಾಣನೇ ಹೋಗೋ ತರ ಇದೆ. ಈಗ ಸಸ್ಪೆನ್ಸ್ ಎಲ್ಲ ಯಾಕೆ? ಅಲ್ಲಿ ಏನಾಯ್ತು ಅಂತ ಪಟ ಹೇಳು. ಕೊಟ್ಟಿರೋ ಮಾತಿನ ಪ್ರಕಾರ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಅಂದೆ. ಅವ್ರ ನಾಚಿಕೆಯಿಂದ ಹೇಳಕ್ಕೆ ಆಗ್ಲಿಲ್ಲ ಕಣೆ. ಅಂದ್ರೆ ಪ್ರೀತಿಸೋ ವ್ಯಕ್ತಿ ಪಕ್ಕದಲ್ಲಿದ್ರೆ ಮಾತೇ ಬರಲ್ಲ ಅಂತಾರೆ ಅಲ್ವಾ? ಬಹುಶಃ ಅದೇ ಇರ್ಬೋದು. ಎಷ್ಟೊತ್ತು ಕೇಳಿದ್ರು ಮಾತಾಡ್ಲಿಲ್ಲ. ಅದಕ್ಕೆ ನಾನೇ 3 ಪದ ಹೇಳಿ ಅವ್ರಿಗೆ ಮುತ್ತು ಕೊಟ್ಬಿಟ್ಟು ಬಂದ್ಬಿಟ್ಟೆ. ಮುತ್ತು ಕೊಟ್ಯಾ? ಮುತ್ತು ಕೊಟ್ಯಾ? ಏನೇ ಹೇಳ್ತಿದ್ಯಾ? ಅದ್ರಲ್ಲೇನಿದೆ, ನಾನು ಪ್ರೀತಿಸ್ತಾ ಇದ್ದೀನಿ, ಪ್ರೀತಿನ ಹೇಳ್ಬಿಟ್ಟು ಮುತ್ತು ಕೊಟ್ಟೆ. ಅಯ್ಯೋ, ನನ್ಗೇನು ಅರ್ಥ ಆಗ್ತಿಲ್ವೇ. ಅದಲ್ಲ ರಾಜಲಕ್ಷ್ಮಿ, ಮೊದ್ಲು ಅವ್ರೇನ್ ಹೇಳಿದ್ರು ಅಂತ ಹೇಳು. ಅವ್ರೇನಂತಾರೆ ಆದ್ಯಾ? ನಾವಿಬ್ರು ಪ್ರೀತಿಸ್ತಾ ಇದೀವಿ, ಅದಕ್ಕೆ ಅಲ್ವಾ ನಾವ್ ಹತ್ರ ಆಗಿದ್ದು. ಅವ್ರೇನೋ ನನ್ ಓದಿನ ಬಗ್ಗೆ, ನನ್ ಕೆರಿಯರ್ ಬಗ್ಗೆ ಯೋಚನೆ ಮಾಡಿ ದೂರ ಇರ್ತಾರೆ ಅಷ್ಟೇ. ಆದ್ರೆ ಅವ್ರಿಗೆ ನಾನಂದ್ರೆ ಇಷ್ಟಾನೆ. ಅದಲ್ಲ ರಾಜಿ, ಕೋಚ್ ಸರ್ ನಿನ್ಗೇನು ಹೇಳಿಲ್ವಾ? ಏನು ಹೇಳಿಲ್ಲ. ಅಷ್ಟಕ್ಕೂ ನಿನ್ನ ಹತ್ರ ಹೇಳಿದಾರಲ್ಲ, ನಾನ್ ಪಾಸ್ ಆದ್ರೆ ಪ್ರೀತಿಸ್ತೀನಿ ಅಂತ. ಅಷ್ಟಕ್ಕೂ ನೀನ್ ಯಾಕೆ ಇಷ್ಟ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದಾಗಲ್ವೇ, ಮುತ್ ಕೊಡೋ ತಪ್ಪಲ್ವಾ? ಪ್ರೀತಿಸ್ದವ್ರಿಗೆ ಮುತ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಕಣೆ. ಅಷ್ಟ್ಯಾಕೆ? ಸೀನು ಮಾವ ಆದ್ಯಂಗ್ ಮುತ್ ಕೊಟ್ಟಿದ್ದಾನಲ್ವಾ, ನಾನ್ ನೋಡಿದ್ದೀನಿ. ರಾಜಲಕ್ಷ್ಮಿ, ನನ್ ಬಗ್ಗೆ ಬಿಟ್ಬಿಡು. ನನಗೂ ನಿಮ್ ಸೀನು ಬಾವನ್ಗೂ ಮದ್ವೆ ನಿಶ್ಚಯ ಆಗಿದೆ.
ಅಷ್ಟಕ್ಕೂ ನೀನ್ ಮುದ್ದು ಕೊಟ್ಟಿದ್ದು ಕರೆಕ್ಟ್ ಅಲ್ಲ. ಪ್ರೀತಿ ಅಂದ್ರೆ ಹಾಗೆ ಅಲ್ವಾ ಆದ್ಯ? ನನ್ನ ಮನ್ಸಲ್ಲಿ ಕೋಚ್ ಸರ್ ಬಂದಾಗ್ಲೇನೆ ಅವ್ರ ಜೊತೆ ನನ್ನ ಮದ್ವೆ ನಿಶ್ಚಯ ಆಗೋಯ್ತು. ಮುದ್ದು ಕೊಟ್ರೆ ತಪ್ಪೇನಿದೆ? ಏನೇ ರಾಜಲಕ್ಷ್ಮಿ, ನೀನು ಪ್ರೀತಿಲ್ ಬಿದ್ದು ಇಷ್ಟೆಲ್ಲ ಬದಲಾಗ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಕೊಬ್ಬರಿ ಎಣ್ಣೆ ಡಬ್ಬದ ತರ ಇದ್ದೆ ನೀನು. ಪ್ರೀತಿ ಹುಚ್ಚಲ್ ನೀನು ಫಾರಿನ್ ಶಾಂಪೂ ತರ ಆಗೋಗಿದ್ಯಾ. ಇಲ್ಲೇ ಇದ್ರೆ ನೀವು ಅದೇ ವಿಷಯದ ಬಗ್ಗೆನೇ ಮಾತಾಡ್ತಾ ಇರ್ತೀರಾ. ನಾನು ಹೋಗ್ತೀನಿ, ಬಾಯ್. ರಾಜಿ, ರಾಜಿ, ಓ ಗಾಡ್. ಅಯ್ಯೋ ಆದ್ಯ, ಕೋಚ್ ಸರ್ ಬರ್ತಿದ್ದಾರೆ. ಕೋಪದಲ್ಲಿದ್ದಾರೆ. ನೀನ್ ಅವ್ರ ಹತ್ರ ಮಾತಾಡು, ನಾನು ಆಮೇಲೆ ಬರ್ತೀನಿ. ಛಾಯ 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 ನಿಂತ್ಕೊ 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 ಪ್ಲೀಸ್ ಪ್ಲೀಸ್ ಛಾಯ. ಕೋಚ್ ಸರ್ನ ಹೇಗೆ ಫೇಸ್ ಮಾಡ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ನೀನು ನನ್ನ ಜೊತೆ ಇರು ಛಾಯ, ಪ್ಲೀಸ್ 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 ಪ್ಲೀಸ್. ನೀನ್ ನನ್ನ ಜೊತೆನೇ ಇರು. ನೀನಿದ್ರೆ ನಂಗೆ ಧೈರ್ಯ ಇರುತ್ತೆ. ನಿನ್ ಕೈ ಮುಗಿತೀನಿ ಆದ್ಯ. ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ಕಣೆ. ಈ ಟೆನ್ಷನ್ಗೆ ಸತ್ತು ಹೋಗ್ಬಿಡ್ತೀನಿ. ನಾನು ಹೋಗ್ತೀನಪ್ಪ. ಛಾಯ ಛಾಯ ಆದ್ಯ, ಸ್ಟಾಪ್ ಇಟ್. ಸತ್ತೆ ನಾನಿವತ್ತು. ಸರ್, ರಾಜಲಕ್ಷ್ಮಿ ಎಲ್ಲಿ? ಕ್ಲಾಸ್ಗೆ ಹೋಗಿದ್ದಾಳೆ ಅನ್ಸುತ್ತೆ ಸರ್. ಏನಾಯ್ತು ಸರ್? ಅವಳಿಗೇನಾದ್ರೂ ಹುಚ್ಚಿಡ್ದಿದ್ಯಾ? ಪಾಸ್ ಆಗಿದ್ದಾಳೆ, ಕಾಲೇಜ್ ಟಾಪರ್ ಆಗಿದ್ದಾಳೆ ಅಂತ ಸಂತೋಷ ಪಡೋದ್ ಬಿಟ್ಟು ಹುಚ್ಚ ಕೆಲಸ ಮಾಡ್ತಿದ್ದಾಳೆ. ಸ್ವಲ್ಪ ಕೂಡ ಮ್ಯಾನರ್ಸ್ ಇಲ್ದೇನೆ ಬಿಹೇವ್ ಮಾಡ್ತಿದ್ದಾಳೆ. ಮ್ಯಾನರ್ಸ್ ಇಲ್ದೆ ಬಿಹೇವ್ ಮಾಡಿದ್ಲಾ? ಏನ್ ಮಾಡಿದ್ಲು ಸರ್? ಹೇಳ್ಕೊಡೋದಕ್ಕೆ ತುಂಬಾ ನಾಚಿಕೆ ಆಗ್ತಿದೆ. ಲೆಕ್ಚರರ್ ಅಂತ ಕೂಡ ನೋಡ್ದೇನೆ ಮುತ್ಕೊಟ್ಲು. ಮುತ್ಕೊಟ್ಲಾ? ಅಂದ್ರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾಳಲ್ವಾ ಸರ್? ಖುಷಿಗೆ ಕೊಟ್ಟಿದ್ದಾಳೆ ಅನ್ಸುತ್ತೆ ಸರ್. ಏನ್ ಖುಷಿ? ಇನ್ನೊಬ್ರಿಗೆ ಹೇಗ್ ಫೀಲ್ ಆಗುತ್ತೆ ಅಂತ ಯೋಚನೆ ಆದ್ರೂ ಮಾಡ್ಬೇಕು. ನನಗೆ ಅವಳ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿದೀನಿ ಅಲ್ವಾ? ಆದ್ರೆ ನಿಮ್ಮನ್ನ ಪ್ರೀತಿಸ್ತಿದ್ದಾಳಲ್ವಾ ಸರ್? ಆ ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಿಲ್ಲದೆ ಮುತ್ತು ಕೊಟ್ಟಿರ್ಬೋದು ಸರ್. ಆದ್ರೂ ಯಾಕೆ ಈಗ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಿದ್ದಾಳೆ? ಟ್ಯಾಲೆಂಟ್ ಇದೆ ಅಂತ ಎನ್ಕರೇಜ್ ಮಾಡೋಣ ಅಂತ ಅವಳು ಏನ್ ಮಾತಾಡಿದ್ರು ಸಹಿಸ್ಕೊಂಡೆ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಇವತ್ತು ಮುತ್ತು ಕೊಟ್ಲು. ಹೀಗೆ ಬಿಟ್ರೆ ಹುಚ್ಚಿನ್ನು ತುಂಬಾ ಜಾಸ್ತಿ ಆಗುತ್ತೆ. ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ದಾಗ್ಲೇ ತೆಗೆದು 2 ಬಾರ್ಸಿದ್ರೆ ಸರಿ ಹೋಗಿರೋದು. ಆ ಕೆಲಸ ಮಾಡ್ದೇನೆ ನಾನು ಮಾತಲ್ಲಿ ಅರ್ಥ ಮಾಡ್ಸಕ್ ನೋಡಿದ್ರೆ ಇಲ್ಲಿವರೆಗೂ ತಗೊಂಡ್ ಬಂದಿದ್ದಾಳೆ. ಅವಳಿಗೆ ಈಗಲೇ ಪನಿಷ್ಮೆಂಟ್ ಕೊಡ್ತೀನಿ. ಸರ್ 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 ಪ್ಲೀಸ್ ಸರ್, ಇದರಲ್ಲಿ ಅವಳ ತಪ್ಪೇನೂ ಇಲ್ಲ ಸರ್. ತಪ್ಪೆಲ್ಲ ನಂದೇ ಸರ್. ತಪ್ಪೆಲ್ಲ ನಿಂದ? ಏನಾದ್ಯ ನೀನ್ ಹೇಳ್ತಿರೋದು? ಅದು ಸರ್, ಅದು ಅವತ್ತು ರಾಜಲಕ್ಷ್ಮಿ ಪ್ರೀತಿ ಬಗ್ಗೆ ನಿಮ್ ಹತ್ರ ಮಾತಾಡಿದ್ನಲ್ಲ? ಹೌದು. ನೀವು ಒಪ್ಕೊಳ್ಳಿಲ್ಲ ಅಲ್ವಾ ಸರ್? ಹೇಗೆ ಒಪ್ಕೋತೀನಿ? ಆ ವಿಷಯನ ನಾನು ಅವಳ ಹತ್ರ ಹೇಳಲಿಲ್ಲ ಸರ್. ಜೊತೆಗೆ ಎಕ್ಸಾಮಲ್ಲಿ ಅವಳು ಪಾಸ್ ಆದ್ರೆ ನೀವೇ ಅವಳ ಪ್ರೀತಿನ ಒಪ್ಕೋತೀರಾ ಅಂತ ಅವಳಿಗೆ ಸುಳ್ಳು ಹೇಳ್ದೆ ಸರ್. ಹೇಳ್ತಿದ್ದಾಳೆ. ಅದು ಅಲ್ಲದೆ ಸತ್ ಹೋಗ್ತೀನಿ ಅನ್ನೋ ಮಾತು ಆಡಿದ್ಲು ಸರ್. ನೀವೇನೋ ಅವಳ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಿಲ್ಲ. ಅವಳು ಈ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗದೆ ಹೋದ್ರೆ ಅವಳ ಜೀವನ ಅವಳ ಕೈಯಲ್ಲಿ ಇರಲ್ಲ ಸರ್. ಅವರ ಅಪ್ಪ ಅಮ್ಮ ಮದ್ವೆ ಮಾಡ್ತಾರೆ. ಅವಳು ಓದೆಲ್ಲ ನಿಂತು ಹೋಗುತ್ತೆ. ಅದಕ್ಕೆ ಸರ್ ಅವಳ ಕರಿಯರ್ ಬಗ್ಗೆ ಯೋಚನೆ ಮಾಡಿ ಈ ಚಿಕ್ಕ ಸುಳ್ಳು ಹೇಳ್ದೆ. ಇದು ಚಿಕ್ಕ ಸುಳ್ಳ? ಇದು ಚಿಕ್ಕ ಸುಳ್ಳ? ಸರ್ ಪ್ಲೀಸ್ ಸರ್, ತಪ್ಪು ನಂದೆ.
ಪನಿಷ್ಮೆಂಟ್ ನನಗ್ ಕೊಡಿ, ಆದ್ರೆ ಅವಳನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಪ್ಲೀಸ್. ನೀವು ಕೋಪ ಮಾಡ್ಕೋಬೇಡಿ. ಮತ್ತಿನೇನು ಮಾಡುವಂತೀಯ ಆದ್ಯ? ಅವಳನ್ನ ಪ್ರೀತಿಸ್ತಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಹೇಳ್ದೆ ಏನ್ ಮಾಡ್ಬೇಕು ಅಂತೀಯ? ಸ್ವಲ್ಪ ದಿನ ಮ್ಯಾನೇಜ್ ಮಾಡಿ ಸರ್. ಸ್ಟಾಪ್ ಇಟ್ ಆದ್ಯ, ಸ್ಟಾಪ್ ಇಟ್. ಅಂದ್ರೆ ಏನ್ ನಿನ್ನ ಉದ್ದೇಶ? ಇವಾಗ ನಾನು ಪ್ರೀತಿಸೋ ತರ ಆಕ್ಟ್ ಮಾಡ್ಬೇಕಾ? ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಅಮೆರಿಕದಿಂದ ಬಂದಿದೀಯಾ, ಎಷ್ಟು ಮೆಚುರಿಟಿ ಇದೆ ನಿಂಗೆ. ನೀನ್ ಈ ತರ ಮಾತಾಡ್ತಿದ್ಯಾ? ಇಲ್ದೇ ಇರೋ ಪ್ರೀತಿನ ಹೇಗ್ ನಟಿಸ್ಲಿ? ನೀನ್ ಸುಳ್ಳು ಹೇಳೋಷ್ಟು ಈಸಿ ಅಂತ ಅನ್ಕೊಂಡ್ಯಾ? ಇಷ್ಟ ಇಲ್ದಿರೋ ವ್ಯಕ್ತಿ ಮೇಲೆ ಪ್ರೀತಿ ತೋರ್ಸೋದು? ದಿಸ್ ಇಸ್ ರಾಂಗ್ ಆದ್ಯ. ಪ್ಲೀಸ್ ಸರ್. ಶಟ್ ಅಪ್ ಆದ್ಯ. ಎಲ್ಲಿವರೆಗೂ ನೀನ್ ಮಾಡಿದ್ ಸಾಕು. ಅದ್ ನಿಜ ಅನ್ಕೊಂಡು ರಾಜಲಕ್ಷ್ಮಿ ಏನ್ ಮಾಡಿದ್ಲು ನೋಡಿದ್ಯಾ? ಅವಳಿಗೆ ಮೊದ್ಲು ನೀನ್ ಹೇಳಿದ್ ಸುಳ್ಳು ಅಂತ ಗೊತ್ತಾಗ್ಬೇಕು. ನಾನು ಅವಳನ್ನ ಪ್ರೀತಿಸ್ತಾ ಇಲ್ಲ ಅಂತ ಗೊತ್ತಾಗ್ಬೇಕು. ಯಾವತ್ತು ನಾನು ಪ್ರೀತಿಸಲ್ಲ ಅಂತ ಅವಳಿಗೆ ಗೊತ್ತಾಗ್ಬೇಕು. ಅದಕ್ಕೆ ಈ ವಿಷಯನ ಈಗಲೇ ಅವಳಿಗೆ ಹೇಳ್ತೀನಿ. ಸರ್ 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 ಪ್ಲೀಸ್ ಸರ್. ನೀನ್ ಎಷ್ಟೇ ಬೇಡ್ಕೊಂಡ್ರು ನಾನು ಅವಳ ಹತ್ರ ನಿಜ ಹೇಳ್ತೀನಿ. ಅಂದ್ರೆ ಇದ್ರಲ್ಲಿ ಅವಳು ತಪ್ಪೇನೂ ಇಲ್ಲ ಸರ್. ಅದಕ್ಕೋಸ್ಕರ ಅವಳ ಹತ್ರ ನಾಟಕ ಆಡು ಅಂತೀಯಾ? ಇದೇನಾದ್ರೂ ಸಿನಿಮಾ ಅಂತ ಅಂದ್ಕೊಂಡ್ಯಾ? ನೋ, ನಾನು ಆ ಕೆಲಸ ಮಾಡಲ್ಲ. ನೋವಾದ್ರೆ ಇವತ್ತು ಮಾತ್ರ ನೋವಾಗುತ್ತೆ, ಆಮೇಲೆ ಅವಳೇ ಅರ್ಥ ಮಾಡ್ಕೋತಾಳೆ. ಸರ್, ಅವಳು ಎಲ್ಲರ ತರ ಹುಡುಗಿ ಅಲ್ಲ. ಅವಳು ಸಹಿಸ್ಕೊಳ್ಳೋದಿಲ್ಲ. ಅದೇನೇ ಆದ್ರೂ ಅವಳಿಗೆ ನಿಜ ಗೊತ್ತಾಗ್ಬೇಕು. ಆಕ್ಟ್ ಮಾಡಕ್ಕೆಲ್ಲ ನಂಗೆ ಬರಲ್ಲ. ಸಾರಿ. ಸರ್ ಸರ್ ಜಾನಕಿ, ಜಾನಕಿ, ಏನಾಯ್ತು ಜಾನಕಿ? ಏನಾಯ್ತು? ಏನಿಲ್ಲ ರೀ, ಕೈ ಬೆರಳು ಈ ನೀಲ್ ಸಿಕ್ಕಾಕೊಂಡ್ಬಿಡ್ತು. ಹುಷಾರಾಗಿರ್ಬೇಕಲ್ವಾ ಜಾನಕಿ? ಪರವಾಗಿಲ್ಲ ರೀ, ನನ್ನನ್ನು ನೋಡ್ಕೊಳ್ಳೋದಿಕ್ಕೆ ನೀವಿದ್ದೀರಲ್ಲ. ಆದ್ರೂ ಈಗ ಯಾಕೆ ಈ ಗೋರಂಟಿನ ರೂಪ್ತಾ ಇದೆಯಾ? ನಾಳೆ ಹಬ್ಬ ಅಲ್ವಾ, ಹೆಣ್ಮಕ್ಳೆಲ್ಲ ಕೈಗೆ ಹಚ್ಕೊಳ್ತಾರೆ ಅಂತ ರೂಪ್ತಾ ಇದ್ದೀನಿ. ಎಲ್ರ ಬಗ್ಗೆನೂ ಯೋಚನೆ ಮಾಡ್ತೀಯ ನೀನು, ಆದ್ರೆ ನಿನ್ ಬಗ್ಗೆನೇ ಯೋಚನೆ ಮಾಡಲ್ಲ. ಎಲ್ರ ಬಗ್ಗೆನೂ ನಾನು ಯೋಚನೆ ಮಾಡೋದು ಹಾಗಿರ್ಲಿ, ಎಲ್ರ ಬಗ್ಗೆನೂ ನೀವು ಯೋಚನೆ ಮಾಡ್ತಿರಲ್ಲ ಅಷ್ಟು ಸಾಕು. ಅದರಲ್ಲೂ ನನ್ನ ಬಗ್ಗೆ, ರಾಜಿ ಬಗ್ಗೆ ನೀವು ತುಂಬಾನೇ ಯೋಚನೆ ಮಾಡ್ತೀರಾ. ನೀವು ಹೀಗೆ ನನ್ನ ಜೊತೆಲಿದ್ರೆ ಸಾಕು ರೀ, ಎಲ್ಲ ಕೆಲಸ ತನಗೆ ತಾನೇ ಆಗೋಗುತ್ತೆ. ಕುಟುಂಬದ ಮುಖ್ಯಸ್ಥನಾಗಿ ಎಲ್ರ ಬಗ್ಗೆನೂ ಯೋಚಿಸ್ಬೇಕು, ಎಲ್ರ ವಿಷಯದಲ್ಲೂ ನಿರ್ಧಾರ ತಗೋಬೇಕು. ಆ ಜವಾಬ್ದಾರಿ ನನ್ನ ಮೇಲಿದೆ ಜಾನಕಿ. ಹೌದು ರೀ, ನಿಮ್ಮ ಜವಾಬ್ದಾರಿನ ನೀವು ನಿರ್ವಹಿಸ್ತಾ ಇದ್ದೀರಾ, ನನ್ನ ಕರ್ತವ್ಯನೂ ನಾನು ಮಾಡ್ಬೇಕಲ್ವಾ. ನಾಳೆ ಹಬ್ಬಕ್ಕೆ ನಾನು ಹೊಸ ಬಟ್ಟೆ, ತಿಂಡಿ ತಿನಿಸುಗಳು ಎಲ್ಲನೂ ಸಿದ್ಧ ಮಾಡಬೇಕು. ಒಳ್ಳೇದು ಜಾನಕಿ, ಹಬ್ಬನ ಜೋರಾಗಿ ಆಚರಿಸೋಣ. ಅಮ್ಮ ಅಮ್ಮ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಮ್ಮ. ಹೌದೇನೆ ರಾಜಿ? ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೀಯಾ? ತುಂಬಾ ಸಂತೋಷ ಕಣೆ. ಅಪ್ಪ, ಎಲ್ಲ ನಿಮ್ಮ ಆಶೀರ್ವಾದದಿಂದಾನೆ. ಬೇಡಮ್ಮ, ನೀನ್ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸಿಂದ ಪಾಸ್ ಆಗಿದೆಯಾ ರಾಜಲಕ್ಷ್ಮಿ. ಹೀಗೆ ಒಳ್ಳೆ ಹೆಸರು ಪ್ರತಿಷ್ಠೆನ ಸಂಪಾದಿಸಬೇಕು. ಸರಿ ಅಪ್ಪ. ಕಂಗ್ರ್ಯಾಚುಲೇಷನ್ಸ್ ರಾಜಲಕ್ಷ್ಮಿ. ಥ್ಯಾಂಕ್ ಯು. ನಮ್ಮ ವಂಶದಲ್ಲೇ ಓದ್ತಿರೋ ಮೊದಲನೇ ಹುಡುಗಿ ನೀನು. ಅಂದ್ರೆ ಈ ಮನೆಗೆ ನೀನು ವಿದ್ಯಾದೇವಿ ಸರಸ್ವತಿ ಇದ್ದಾಗೆ. ನಿನಗೆ ಈ ಪರೀಕ್ಷೆ ಎಲ್ಲ ಒಂದ್ ಲೆಕ್ಕನೇ ಅಲ್ಲ, ಅದಕ್ಕೆ ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರೋದು. ಇದೆಲ್ಲ ಆದ್ಯನಿಂದನೇ ಶಿವರಾಜು. ಆದ್ಯ ಪಕ್ಕದಲ್ಲಿದ್ದು ಓದಿಸಿದಾಳೆ, ಕ್ರೆಡಿಟ್ ಕೂಡ ಆದ್ಯಗೆ ಸಿಗುತ್ತೆ. ಹೌದೌದು, ಆದ್ಯ ನಮ್ಮ ಮನೆಗೆ ಬಂದ್ಮೇಲೆ ರಾಜಲಕ್ಷ್ಮಿ ಜೀವನನೇ ಬದಲಾಗೋಯ್ತು. ಓದಲ್ಲೂ ಫಸ್ಟು, ಆಟದಲ್ಲೂ ಫಸ್ಟು.
ಮಾತಾಡೋದಕ್ಕೆ ಭಯ ಪಡ್ತಿದ್ದ ರಾಜಲಕ್ಷ್ಮಿ ಈಗ ಎಲ್ರ ಜೊತೆನೂ ಈಸಿಯಾಗಿ ಮಾತಾಡ್ತಿದ್ದಾಳೆ. ನೋಡಮ್ಮ ಆದ್ಯ, ನೀನ್ ಈ ಮನೆಗ್ ಬಂದಿದ್ದು ಒಂದ್ ಅದೃಷ್ಟ ಕಣಮ್ಮ. ಹಾ, ಸಾಕ್ ನಿಲ್ಲಿಸ್ತೀರಾ? ಅವಳೇನ್ ದೇವತೆ ಅಲ್ಲ. ಅವಳು ಬರ್ತಿದ್ದ ಹಾಗೆ ಎಲ್ಲ ಬದ್ಲಾಯ್ತು ಅಂತ ಹೇಳೋದಿಕ್ಕೆ. ರಾಜಲಕ್ಷ್ಮಿతో ಅವಳದು ಒಂದೇ ವಯಸ್ಸಾಗಿರೋದ್ರಿಂದ ಇಬ್ರು ಒಟ್ಟಿಗೆ ಓದ್ತಾ ಇದ್ದಾರೆ.